ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ ಸಾಂಬಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ್ಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಹರ ನಮ ಪಾರ್ವತೀ ಪತಯೇ ಹರ ಹರ ಮಹಾದೇವ್. ನಮಸ್ತೆ. ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಮಹಾಶಿವರಾತ್ರಿ ಪರ್ವದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಆ ಮಹಾಶಿವನ ಒಂದು ಪರಮೇಶ್ವರನ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ ಎಂದು ಹಾರೈಕೆ ಮಾಡುತ್ತಾ, ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಫೆಬ್ರವರಿ 15 ಭಾನುವಾರದಿಂದ ಫೆಬ್ರವರಿ 21 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳುವಂಥದ್ದು. 15ನೇ ತಾರೀಕು ಭಾನುವಾರ, ಫೆಬ್ರವರಿ 15 ಭಾನುವಾರದಂದು ವಿಶೇಷವಾದ ಒಂದು ಮಹತ್ವವಾದ ದಿನ. ಪ್ರಪಂಚದಾದ್ಯಂತ ಆ ಭಗವಂತನ ಆಶೀರ್ವಾದಕ್ಕಾಗಿ ಮಹಾಶಿವರಾತ್ರಿ ಪರ್ವವನ್ನು ಆಚರಣೆ ಮಾಡ್ತಾರೆ. ದೇಶಾದ್ಯಂತ ವಿವಿಧ ರೀತಿಯ ದೇವಾಲಯ ಕ್ಷೇತ್ರದಲ್ಲಿ, ಶಿವನ ಆಲಯಗಳಲ್ಲಿ, ಶಿವನ ವಿಶೇಷವಾದ ತೀರ್ಥಕ್ಷೇತ್ರಗಳಲ್ಲಿ ಅಲ್ಲಿ ಅಹೋರಾತ್ರಿ ಅಂದರೆ ಹಗಲು ರಾತ್ರಿ ಅದನ್ನು ಜಾಗರಣೆ ಎದ್ದುಕೊಂಡು ಆಚರಣೆ ಮಾಡುವಂಥ ಪದ್ಧತಿ ಇರುವಂಥದ್ದು. ಶಿವನ ಭಕ್ತಿ, ಶಿವನ ಭಜನೆ, ಶಿವನ ಸ್ತೋತ್ರ, ಶಿವನ ಅಷ್ಟೋತ್ತರಗಳು ಅಥವಾ ಶಿವನಿಗೆ ಸಂಬಂಧಪಟ್ಟ ಅಭಿಷೇಕ ಅರ್ಚನಾದಿಗಳನ್ನು ಇತ್ಯಾದಿಗಳನ್ನು ಇಂದು ಮಹಾಶಿವರಾತ್ರಿಯಂದು ಆಚರಣೆ ಮಾಡ್ತಾರೆ. ಭಗವಂತನು ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ಭೂಮಿಗೆ ತನ್ನ ಅವತಾರವನ್ನು ವ್ಯಕ್ತಪಡಿಸಿ ಕಾಶಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಂತಹ ಪುಣ್ಯ ದಿನ ಎಂದು ನಂಬಿಕೆ ಇದೆ. ಜೊತೆಗೆ ಇಂದು ಪಾರ್ವತಿ ಪರಮೇಶ್ವರ ಕಲ್ಯಾಣ ದಿನವು ಎಂದು ಸಹ ನಂಬಿಕೆ ಇದೆ. ಹಾಗಾಗಿ ಕಥೆಗಳಲ್ಲಿ ಹಲವಾರು ಶಿವರಾತ್ರಿಗೆ ಸಂಬಂಧಪಟ್ಟ ಹಲವಾರು ಕಥೆಗಳು ನಮ್ಮ ದೇಶಾದ್ಯಂತ ಇಂತಹ ಒಂದು ಸಚಲಿತವಾದ ಉದಾಹರಣೆಗಳಿಂದ ಸಿಗುತ್ತೆ. ಇಂದು ಶಿವ ಭಕ್ತರು ಈ ಒಂದು ಪರ್ವವನ್ನು ವಿಶೇಷವಾದ ಹಬ್ಬವಾಗಿ, ಜಾತ್ರೆಯಾಗಿ ಅಥವಾ ವಿಶೇಷವಾದ ಅನುಷ್ಠಾನಕ್ಕಾಗಿ ಆಚರಣೆ ಮಾಡ್ತಾರೆ. ಇಂದು ಮಾಘ ಬಹುಳ ತ್ರಯೋದಶಿ ಉತ್ತರಾಷಾಢ ನಕ್ಷತ್ರ ವ್ಯತಿಪಾತ ಯೋಗ ವಣೀಕರಣ ಇರುವಂಥದ್ದು ಶಿವನ ಒಂದು ಭಕ್ತಿಗಾಗಿ, ಅನುಷ್ಠಾನಕ್ಕಾಗಿ, ಜೊತೆಗಾಗಿ ನಮಗೆ ಇರತಕ್ಕಂಥ ಯಾವುದೇ ರೀತಿಯ ಈ ನವಗ್ರಹಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ನಮ್ಮ ಪೂರ್ವಾರ್ಜಿತ, ಕರ್ಮಾರ್ಜಿತ, ಪಿತ್ರಾರ್ಜಿತ ಯಾವುದೇ ದೋಷಗಳಿದ್ರೆ ಅವನ್ನು ಕಳೆದುಕೊಳ್ಳಲಿಕ್ಕೆ ಇಂದು ಮಾಡುವಂಥ ಒಂದು ಶಿವನ ಧ್ಯಾನ, ಶಿವನ ಒಂದು ನಿಮಿತ್ತವಾದ ಒಂದು ಪೂಜೆ, ಶಿವನಿಗೆ ಅರ್ಪಣೆ ಮಾಡುವಂಥ ಒಂದು ಬಿಲ್ವಪತ್ರೆ ಅಥವಾ ಶಿವನ ಒಂದು ಸಾಂಕೇತಿಕವಾಗಿ ನಾವು ಮಾಡುವಂಥ ಉಪವಾಸ, ವ್ರತ ಆಚರಣೆ ಅಥವಾ ಇಂದು ಮಾಡುವಂಥ ಯಾವುದೇ ರೀತಿಯ ತೀರ್ಥಸ್ನಾನ ಅಥವಾ ಶಿವಲಿಂಗದ ದರ್ಶನ, ಹಾಗಾಗಿ ಯಾವುದೇ ರೀತಿಯ ಶ್ರವಣ, ಮನನ, ಕೀರ್ತನ ಅಥವಾ ಮುಂತಾದ ಭಕ್ತಿಗಳಿಂದ ಯಾವುದೇ ರೀತಿಯಲ್ಲಿ ಶಿವನಿಗೆ ಸಂಬಂಧಪಟ್ಟ ಅನುಷ್ಠಾನ ಮಾಡಿದರೆ ಅವರ ಜನ್ಮಾಂತರದ ಪಾಪಗಳು ನಾಶ ಆಗ್ತವೆ, ಅವರ ಜನ್ಮಾಂತರದ ದೋಷಗಳು ನಿವಾರಣೆ ಆಗುತ್ತೆ. ಅವರಿಗೆ ಇರತಕ್ಕಂಥ ಯಾವುದೇ ರೀತಿಯ ಗ್ರಹದ ದೋಷಗಳಾಗಲಿ, ಇಹ ಪರದ ದೋಷಗಳೆಲ್ಲವೂ ನಿವಾರಣೆಯಾಗಿ ಉತ್ತಮವಾದ ಸದ್ಗತಿಯು ಸಿಗುವಂಥದ್ದು. ಅದೇ ರೀತಿ ಇಹ ಮತ್ತು ಪರ, ಇಹ ಅಂದರೆ ನಾವು ಸಾಂಸಾರಿಕವಾಗಿ ಜೀವನದಲ್ಲಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಪರ ಅಂದರೆ ನಮಗೆ ದೇಹ ವಿಮೋಚನೆ ಬಳಿಕ ಸಿಗುವಂಥ ಮುಕ್ತಿಯ ವಿಚಾರ ಇರ್ಬೋದು. ಎಲ್ಲವೂ ಇಹ ಪರ ಸುಖದಾಯಕವಾದಂಥ ಶಿವನ ಒಂದು ಆಶೀರ್ವಾದ ಇಂದು ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿ ಇಂದು ನಾವೆಲ್ಲರೂ ಆ ಭಗವಂತ ಶಿವನನ್ನು ಒಂದು ಹೃದಯಕ್ಕೆ ಚಿತ್ತದಿಂದ ಪ್ರಾರ್ಥನೆ ಮಾಡಿ ಎಲ್ಲ ಉತ್ತಮ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡುವಂಥ ಶುಭ ದಿನ ಆಗಿರುತ್ತೆ. ಶಿವ ಅನ್ನೋ ಹೆಸರನ್ನೇ ಒಳ್ಳೆಯ ಶುಭತೆ ಅಂತ ಹೇಳಿದೆ. ಶಿವ ಅಂದರೆ ಅದು ಶುಭವನ್ನು, ಮಂಗಳವನ್ನು, ಭದ್ರವನ್ನು ಹೇಳುವಂಥ ಒಂದು ವಾಕ್ಯ ಆಗಿರುತ್ತೆ. ಹಾಗಾಗಿ ಆ ಶಿವನ ಅನುಗ್ರಹದಿಂದ, ಪಾರ್ವತಿ ಪರಮೇಶ್ವರರ ಒಂದು ಕೃಪೆಯಿಂದ ಸಮಸ್ತ ಜಗತ್ತಿಗೆ ಸನ್ಮಂಗಲವಾಗಲೆಂದು ಶಿವರಾತ್ರಿ ಪರ್ವಕಾಲದಲ್ಲಿ ನಾವನ್ನು ಬೇಡಿಕೆ ಮಾಡುತ್ತದೆ. ಇನ್ನು ನಿಮಗೆ ಗೊತ್ತಿರುವಂತೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ವಿಶೇಷವಾದ ಸೌಲಭ್ಯಗಳಿರ್ತವೆ. ನಾವು ಕುಳಿತಲ್ಲಿಂದಲೇ ಎಲ್ಲ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡುವಂಥ ಸೌಲಭ್ಯ. ಅದೇ ರೀತಿ ಈ ಒಂದು ಮೊಬೈಲು ಅಥವಾ TV, ಕಂಪ್ಯೂಟರ್ ಮೂಲಕ ನಾವು ವಿಶೇಷವಾದ ಶಿವನಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತೋತ್ರ, ಅಷ್ಟೋತ್ತರ ಅಥವಾ ಯಾವುದಾದ್ರೂ ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕಗಳನ್ನ ಕೇಳಿಸಿಕೊಳ್ಳುವಂಥ ಶ್ರವಣ ಭಕ್ತಿ ಮಾಡುವಂಥ ಒಂದು ಸೌಲಭ್ಯ ಇದೆ. ಅದೇ ರೀತಿ ನಿಮಗೆ ಯಾರಿಗೆ ಈ ಶಿವನ ದೊಡ್ಡ ದೊಡ್ಡ ಸ್ತೋತ್ರಗಳು, ಶ್ಲೋಕಗಳು ಹೇಳಲಿಕ್ಕೆ ಬರೋದಿಲ್ಲ ಅಂಥವರು ಕನಿಷ್ಠ ಪಕ್ಷ ಶ್ರವಣ ಭಕ್ತಿಯಿಂದ ಮಾಡಿದರೂ, ಶಿವನ ನಾಮನ ಸಂಕೀರ್ತನೆಯನ್ನು ಕೇಳಿದರೂ ಪಾಪನಾಶ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಇಂದು ನಮಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಆಗುವಂಥ ಒಂದು ಶಿವಭಕ್ತಿಯನ್ನು ಮಾಡುವಂಥದ್ದು. ಇನ್ನು 16ನೇ ತಾರೀಕು ಸೋಮವಾರ ಅಂದು ಮಾಘ ಬಹುಳ ಚತುರ್ದಶಿ ತಿಥಿ ಇರುತ್ತೆ.
ವಿಶೇಷವಾಗಿ ಅಲ್ಲಿ ಇಂದು ಸಾಯಂಕಾಲ ಅಮಾವಾಸ್ಯೆ ಸಹ ಆರಂಭ ಆಗುತ್ತೆ. ಹಾಗಾಗಿ ಇಂದು ಕೆಲವೊಂದು ಭಾಗದಲ್ಲಿ ಸೋಮವತಿ ಅಮಾವಾಸ್ಯೆ ಆಚರಣೆ ಮಾಡ್ತಾರೆ. ಅಂದರೆ ಶಿವರಾತ್ರಿಯ ಮಾರದಿನ ಬರುವಂಥದ್ದು ಚತುರ್ದಶಿ. ಇಂದು ಚತುರ್ದಶಿಯು ಅಲ್ಲಿ ಲುಪ್ತವಾಗಿ ಕೊನೆಗೆ ಸಾಯಂಕಾಲ 5:30 ಬಳಿಕ ಅಲ್ಲಿ ಅಮಾವಾಸ್ಯೆ ಆರಂಭ ಆಗುತ್ತೆ. ಹಾಗಾಗಿ ಇಂದು ಸೋಮವತಿ ಅಮಾವಾಸ್ಯೆ ಆರಂಭ ಆಗುತ್ತೆ. ಶ್ರವಣ ನಕ್ಷತ್ರ ಇರುವಂಥದ್ದು, ವರಿಯಾನ್ ಯೋಗ, ಶಕುನೀಕರಣ ಇರುವಂಥದ್ದು. ಇಂದು ಶಿವನ ಅನುಷ್ಠಾನಕ್ಕೆ, ಶಿವನ ಭಕ್ತಿಗೆ, ಶಿವಾಲಯಗಳ ಸಂದರ್ಶನ ಜೊತೆಗೆ ಸೋಮವತಿ ಅಮಾವಾಸ್ಯೆಯ ಕಾರಣವಾಗಿ ವಿಶೇಷವಾಗಿ ತರ್ಪಣಾದಿಗಳನ್ನು ಕೊಡ್ಬೋದಾಗಿದೆ. ಅದೇ ರೀತಿ ಈ ಯಾವುದಾದ್ರು ತೀರ್ಥಕ್ಷೇತ್ರಗಳ ತೀರ್ಥ ಸ್ನಾನಗಳನ್ನು ಮಾಡಲಿಕ್ಕೆ ವಿಶೇಷವಾದ ಅನುಷ್ಠಾನ. ಇನ್ನು ಕೆಲವೊಂದು ಭಾಗದಲ್ಲಿ 3 ದಿನಗಳ ಶಿವನ ಒಂದು ವ್ರತನೇ ಬಿಡ್ತಾರೆ. ಅಂದರೆ ಅಲ್ಲಿ ತ್ರಯೋದಶಿ, ಚತುರ್ದಶಿ ಮತ್ತು ಅಮಾವಾಸ್ಯೆ, ಅದನ್ನು ಶಿವರಾತ್ರಿ ಅಮಾವಾಸ್ಯೆ ಪ್ರಯುಕ್ತವಾಗಿ 3 ದಿನಗಳಲ್ಲಿ ಶಿವನ ಒಂದು ಅನುಷ್ಠಾನ, ವ್ರತ, ನಿಯಮಗಳನ್ನು ಪಾಲಿಸುವಂಥದ್ದು ಎಲ್ಲ ಇರುತ್ತೆ. ಅಂಥವರಿಗೆ ಇಂದು ಸಹ ಒಂದು ಶ್ರೇಷ್ಠವಾದ ದಿನ ಆಗಿರುತ್ತೆ. ಇಂದು ಚತುರ್ದಶಿಯ ತಿಥಿ ಇರುವಂಥದ್ದು. ಇನ್ನು 17ನೇ ತಾರೀಕು ಮಂಗಳವಾರ ಅಲ್ಲಿ ಶಿವರಾತ್ರಿ ಅಮಾವಾಸ್ಯೆ, ಅಂದರೆ ಅಮಾವಾಸ್ಯೆ ಇರುವಂಥದ್ದು. ಧನಿಷ್ಠ ನಕ್ಷತ್ರ, ವರಿಯಾನ್ ಯೋಗ, ನಾಗವಾನ್ ಕಾರಣ ಇರುವಂಥದ್ದು. ಧಾರ್ಮಿಕ ಅನುಷ್ಠಾನಗಳಿಗೆ ವಿಶೇಷವಾದ ಶಿವನ ಸಂದರ್ಶನಗಳಿಗೆ, ಕ್ಷೇತ್ರಗಳಲ್ಲಿ, ಆಲಯಗಳಿಗೆ ಪೂಜೆ ಸಲ್ಲಿಸಲಿಕ್ಕೆ, ರುದ್ರಾಭಿಷೇಕಗಳನ್ನು ಸಲ್ಲಿಸುವಂಥದ್ದು. ಅದೇ ರೀತಿ ಇಂದು ಶಿವರಾತ್ರಿ ಅಮಾವಾಸ್ಯೆಗೆ ಹಲವಾರು ಈ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಇಂದು ಜಾತ್ರೆ ಅಥವಾ ಉತ್ಸವಾದಿಗಳು ಜರುಗುತ್ತವೆ. ಉದಾಹರಣೆಗೆ ಸಿದ್ಧಗಂಗಾ ಕ್ಷೇತ್ರ ಇರ್ಬೋದು, ಕಾಡು ಮಲ್ಲೇಶ್ವರ ಕ್ಷೇತ್ರ ಇರ್ಬೋದು, ಭೋಗ ನಂದೀಶ್ವರ ಅಥವಾ ನಮ್ಮ ರಾಜ್ಯದ ಹಲವಾರು ಕ್ಷೇತ್ರಗಳಲ್ಲಿ ಇಂದು ವಿಶೇಷವಾದ ಅನುಷ್ಠಾನ, ಪೂಜೆ, ಜಾತ್ರೆಗಳನ್ನು ಮಾಡ್ತಾರೆ. ಹಾಗಾಗಿ ಚತುರ್ದಶಿ ಮತ್ತು ಅಮಾವಾಸ್ಯೆ ಅಂದರೆ ಸೋಮವತಿ ಅಮಾವಾಸ್ಯೆ ನಿನ್ನೆ ದಿನ, 17ನೇ ತಾರೀಕು ಒಂದು ಶಿವರಾತ್ರಿ ಅಮಾವಾಸ್ಯೆ, 2 ದಿನಗಳು ವಿಶೇಷವಾದ ಈ ಶಿವನಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು, ಭಕ್ತಿಗಳನ್ನು, ಶಿವಾಲಯಗಳ ಸಂದರ್ಶನ ಮಾಡಲಿಕ್ಕೆ ವಿಶೇಷವಾದ ಅವಕಾಶ ಇರುತ್ತೆ. ಇಂದು ಒಂದು ಸೂರ್ಯಗ್ರಹಣ ಸಂಭವಿಸುವಂಥದ್ದಿರುತ್ತೆ. ಆದರೆ ನಮ್ಮ ದೇಶಕ್ಕೆ ಆ ಸೂರ್ಯಗ್ರಹಣದ ಒಂದು ಪ್ರಭಾವ ಇರೋದಿಲ್ಲ. ಸೂರ್ಯಗ್ರಹಣ ಇರೋದಂಥದ್ದು ನಮ್ಮ ದೇಶದಲ್ಲಿ ಆ ಗ್ರಹಣದ ಪ್ರಭಾವ ಇಲ್ಲದಿರೋ ಕಾರಣ ಗ್ರಹಣದ ಆಚರಣೆ ಇರೋದಿಲ್ಲ. ಅದೇ ರೀತಿ ಅದೊಂದು ಕೆಲವೊಂದು ಖಂಡ ಭಾಗಗಳಲ್ಲಿ, ವಿಶೇಷವಾಗಿ ಆಫ್ರಿಕಾ ಖಂಡ ಇರ್ಬೋದು, ಅಥವಾ ಅಲ್ಲಿ ಅಟ್ಲಾಂಟಿಕ್ ಸಾಗರದ ಭಾಗಗಳಿರ್ಬೋದು, ಅಥವಾ ಕೆಲವೊಂದು ಈ ಸಾಗರದ ಭಾಗಗಳಲ್ಲಿ ಸ್ವಲ್ಪ ಅದು ಪಾರ್ಶ್ವವಾಗಿ ಕಂಡು ಬರುವಂಥದ್ದಿರುತ್ತೆ. ಹಾಗಾಗಿ ಆ ಗ್ರಹಣದ ಆಚರಣೆ ಇಂದೇನು ಇರೋದಿಲ್ಲ. ಇನ್ನು 18ನೇ ತಾರೀಕು ಅಲ್ಲಿ ಬುಧವಾರ ಫಾಲ್ಗುಣ ಮಾಸದ ಆರಂಭ, ಫಾಲ್ಗುಣ ಶುಕ್ಲ ಪಾಡ್ಯಮಿ ತಿಥಿ, ಶತಭಿಷ ನಕ್ಷತ್ರ, ಶಿವಯೋಗ, ಭವಕಾರಣ ಇರುವಂಥದ್ದು ವಿಶೇಷವಾದ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಆರಂಭಗಳಿಗೆ ಅಥವಾ ವ್ಯಾವಹಾರಿಕವಾದ ಒಪ್ಪಂದ ಇತ್ಯಾದಿಗಳಿಗೆ ಸಹ ಉತ್ತಮವಾದ ಆಯ್ಕೆ ಇರುತ್ತೆ. 19ನೇ ತಾರೀಕು ಫೆಬ್ರವರಿ 19 ಗುರುವಾರ ಇಂದು ಶುಕ್ಲ ಬಿದಿಗೆ, ಫಾಲ್ಗುಣ ಶುಕ್ಲ ಬಿದಿಗೆ, ಪೂರ್ವಭಾದ್ರ ನಕ್ಷತ್ರ ಇರುವಂಥದ್ದು, ಸಿದ್ಧಯೋಗ, ಕೌಲವಕರಣ ಇರುವಂಥದ್ದು. ಇಂದು ರಾಮಕೃಷ್ಣ ಪರಮಹಂಸರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ಕೆಲವೊಂದು ಭಾಗದಲ್ಲಿ ಶಿವಾಜಿ ಜಯಂತಿಯನ್ನು ಸಹ ಈ ದಿನದಂದು ಆಚರಣೆ ಮಾಡ್ತಾರೆ, ಫೆಬ್ರವರಿ 19 ಗುರುವಾರದಂದು. ಇಂದು ಇಸ್ಲಾಮಿಕ್ ಧರ್ಮದ ಒಂದು ವ್ರತ ನಿಯಮ ಆಚರಣೆ ಮಾಡುವಂಥದ್ದು. ರಂಜಾನ್ ಹಬ್ಬದ ಆರಂಭ ಸಹ ಇಂದು ಕೆಲವೊಂದು ಭಾಗದಿಂದ ಅಂದಿನಿಂದ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಯಾಕಂದರೆ ಚಂದ್ರ ದರ್ಶನಕ್ಕೆ ಅನುಗುಣವಾಗಿ, ಯಾಕಂದರೆ ಪಾಡ್ಯಮ ಎಂದು ಕೆಲವೊಂದು ಭಾಗದಲ್ಲಿ ಚಂದ್ರ ದರ್ಶನ ಆಗದಿದ್ದರೆ ಅವರು 19ನೇ ತಾರೀಕು ಚಂದ್ರ ದರ್ಶನದ ಬಳಿಕ ಅಲ್ಲಿ ವ್ರತ ನಿಯಮವನ್ನು ಮಾಡುವಂಥದ್ದೆಲ್ಲ ಇರುತ್ತೆ. ಇನ್ನು 20ನೇ ತಾರೀಕು ಶುಕ್ರವಾರ ಒಂದು ಫಾಲ್ಗುಣ ಶುಕ್ಲ ತದಿಗೆ, ಉತ್ತರ ಭಾದ್ರ ನಕ್ಷತ್ರ, ಸಾಧ್ಯಯೋಗ, ಗರಜೇಕರಣ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾವಹಾರಿಕವಾದ ವಿಚಾರಗಳಿಗೆ ಉತ್ತಮವಾದ ದಿನ. ಜೊತೆಗೆ ಶುಕ್ರವಾರ ಆಗೋದ್ರಿಂದ ಯಾವುದೇ ರೀತಿಯ ಲಕ್ಷ್ಮಿ ಅಥವಾ ಮಹಾದೇವಿ ಅಮ್ಮನವರ ಒಂದು ಪೂಜೆ ಭಕ್ತಿ ಮಾಡಲಿಕ್ಕೆ ಉತ್ತಮ ದಿನ. 21ನೇ ತಾರೀಕು ಶನಿವಾರ, ವಾರದ ಕೊನೆಯ ದಿನ ಶನಿವಾರ, ಚತುರ್ಥಿ ಅಥವಾ ಚೌತಿ ತಿಥಿ, ರೇವತಿ ನಕ್ಷತ್ರ, ಶುಭಯೋಗ, ಭದ್ರಕಾರಣ ಇರುವಂಥದ್ದು ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೂ, ಅದೇ ರೀತಿ ಚೌತಿ ಅಥವಾ ಚತುರ್ಥಿ ಇರೋ ಕಾರಣ ವಿನಾಯಕನ, ಗಣೇಶನ ಒಂದು ಪೂಜೆ ಭಕ್ತಿ ಮಾಡಲಿಕ್ಕೆ, ಅನುಷ್ಠಾನಾದಿಗಳು ಮಾಡಲಿಕ್ಕೆ, ಹಾಗೆಯೇ ಶನಿವಾರ ಆಗಿರೋ ಕಾರಣ ಆಂಜನೇಯ, ವೆಂಕಟೇಶ್ವರ ಅಥವಾ ನವಗ್ರಹಗಳು, ಶನಿ ಮಹಾತ್ಮ ಮುಂತಾದ ಆಲಯಗಳ ಸಂದರ್ಶನ, ಅರಳಿ ಮರದ ಪ್ರದಕ್ಷಿಣೆ, ದಾನ ಧರ್ಮಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸಾಯಿತು. ಈ ವಾರವು ವಿಶೇಷವಾಗಿ ಶಿವರಾತ್ರಿಯಿಂದ ಆರಂಭವಾಗುವಂಥದ್ದು, ಮಹಾಶಿವರಾತ್ರಿಯಿಂದ ಆರಂಭವಾಗುವಂಥ ಪರ್ವಕಾಲದಲ್ಲಿ ನಾವು ಶಿವನ ಅನುಗ್ರಹಕ್ಕೆ ಪಾತ್ರರಾಗುವಂಥ, ನಮ್ಮಿಂದ ಆಗುವ ಕಿಂಚಿತ್ ಮಾತ್ರದ ಭಕ್ತಿಗಳನ್ನು ಮಾಡಿ ಒಂದು ಶಿವನ ಒಂದು ಕೃಪೆಯನ್ನು ವರ್ಷಪೂರ್ತಿಯಾಗಿ ಪಡೆದುಕೊಳ್ಳೋಣ. ಇವೆಲ್ಲವೂ ಪಂಚಾಂಗದ ವಿಶೇಷ ಗಮನಿಸಿದ ಬಳಿಕ ನಾವು ಈಗ ರಾಶಿ ಭವಿಷ್ಯ, ಮೊದಲು ಮೇಷರಾಶಿಯಿಂದ ಆರಂಭ ಮಾಡುತ್ತದೆ. ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭ. ವಾರಪೂರ್ತಿ ನಿಮಗೆ ಹೆಚ್ಚಿನ ಉತ್ತಮ ಫಲಗಳ ಒಂದು ನಿರೀಕ್ಷೆ ಇದೆ. ಶುಭ ಸುದ್ದಿಗಳು ಸಿಗುವಂಥದ್ದು, ಲಾಭ ಸಿಗುವಂಥದ್ದು, ವ್ಯಾಪಾರ ಉದ್ಯಮ ಪ್ರಗತಿಯಾಗುವಂಥದ್ದು, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವಕಾಶ, ವಿದ್ಯಾರ್ಥಿಗಳಿಗೆ ಅವರು ಅಪೇಕ್ಷೆ ಪಟ್ಟಂಥ ಕ್ಷೇತ್ರದ ಸೀಟ್ ಸಿಗುವುದಾಗಲಿ, ಅಪೇಕ್ಷೆ ಪಟ್ಟಂಥ ಸ್ಥಾನಮಾನ ಪ್ರೈಸ್ಗಳು ಸಿಗುವಂಥದ್ದೆಲ್ಲ ಭಾನುವಾರ ಸೋಮವಾರ ಕಂಡುಬರುತ್ತೆ. ಇನ್ನು ವ್ಯಾಪಾರದವರಿಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಮಹಿಳೆಯರು ಗೃಹಿಣಿಯರಿಗೆ ಸಹ ನೆಮ್ಮದಿ ವಾತಾವರಣ, ಶುಭ ಸಮಾರಂಭ ಅಥವಾ ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಇತ್ಯಾದಿ ಅವಕಾಶ 15-16 ಒದಗಿ ಬರುತ್ತೆ. ಹಾಗಾಗಿ ಶಿವರಾತ್ರಿ ಪರ್ವಕಾಲದಲ್ಲಿ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಾಗೆಯೇ 17, 18, 19 ಈ 3 ದಿನಗಳು ಸಹ ನಿಮಗೆ ಉತ್ತಮವಾದ ಲಾಭ ಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ.
ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ಸರ್ಕಾರಿ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಈ ವಾರ ಪೂರ್ತಿ ನಿಮಗೆ ಬೇಗನೆ ಆಗ್ತವೆ. ಯಾಕಂದರೆ ಸೂರ್ಯ ಚಂದ್ರರ ಅನುಗ್ರಹ ವಾರದಲ್ಲಿ ಬಹಳ ಅದ್ಭುತವಾಗಿದೆ. ತಿಂಗಳ ಪೂರ್ತಿ ಇರುವಂಥ ಒಂದು ಸೂರ್ಯ ಅನುಗ್ರಹದಿಂದ ಇಂತಹ ಒಂದು ಪ್ರಮುಖವಾದ ಕೆಲಸ ಕಾರ್ಯ ಮಾಡ್ಬೋದು. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದು, ಕೃಷಿ ಚಟುವಟಿಕೆ ಆರಂಭ ಮಾಡೋದು, ಕೃಷಿ ಭೂಮಿ ಕೊಳ್ಳುವಂಥದ್ದು ಇತ್ಯಾದಿ ಯಾವುದೇ ರೀತಿಯ ನಿಮ್ಮ ಶುಭ ಆರಂಭಗಳಿಗೆ ಈ ವಾರ ಬಹಳ ಅದ್ಭುತವಾದ ಫಲ ನೀಡ್ತಾ ಇದೆ. ಶಿವಾನುಗ್ರಹದಿಂದ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ಈ ವಾರದಲ್ಲಿ ಸಿದ್ಧಿ ಆಗಲಿವೆ. ಸೂರ್ಯ ಭಗವಂತನ ಅನುಗ್ರಹ ಸಹ ವಾರ ಪೂರ್ತಿ ಇರಲಿದೆ. ಇನ್ನು ಕೊನೆಯ ದಿನಗಳಲ್ಲಿ ಸಹ ಹಾಗೆ ಈ ಶುಕ್ರವಾರ ಶನಿವಾರ ನಿಮಗೆ ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿ ಇರುತ್ತೆ. ಆದರೆ ಇಲ್ಲಿ ಹಣಕಾಸಿನ ಕೆಲವು ಆಕಸ್ಮಿಕ ನಷ್ಟ ಆಗ್ಬೋದು. ಶುಕ್ರವಾರ ಶನಿವಾರದಂದು ಯಾವುದೇ ರೀತಿ ತಪ್ಪು ಮಾಹಿತಿಯಿಂದ ಅಥವಾ ಯಾವುದೇ ರೀತಿಯ ನಿಮಗೆ ಮೋಸ ವಂಚನೆಯಿಂದ ಹಣವನ್ನು ಕಳೆದುಕೊಳ್ಳೋದು, ನಷ್ಟ ಆಗುವಂಥದ್ದು ಅಥವಾ ಮೋಸದಿಂದ ಏನಾದರೂ ಹಣದಕ್ಕೆ ಏನೋ ನಿಮ್ಮ ಕುತ್ತು ಬರುವಂಥದ್ದು ಮುಂತಾದ ಘಟನೆ ಆಗ್ಬೋದು. ಹಾಗಾಗಿ ಅಂತಹ ವಿಚಾರ ಬಗ್ಗೆ ಶುಕ್ರವಾರ ಶನಿವಾರ ಯಾವುದೇ ರೀತಿಯ ಪಾವತಿ ಪೇಮೆಂಟ್ಗಳ ಬಗ್ಗೆ ಅಥವಾ ಆನ್ಲೈನಲ್ಲಿ ಮಾಡುವಂಥ ಯಾವುದೇ ರೀತಿಯ ಪಾವತಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಶುಕ್ರವಾರ ಶನಿವಾರದಂದು ಬೇಕಾಗುತ್ತೆ. ಅದರ ಹೊರತು ಈ ವಾರದಲ್ಲಿ ಹೆಚ್ಚಿನ ದಿನಗಳು ನಿಮಗೆ ಉತ್ತಮವಾದ ಶುಭ ಫಲವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದೆ. ಅನೇಕ ಶುಭ ಆರಂಭಗಳಿಗೆ ನೀವು ಈ ವಾರವನ್ನು ಯೋಜನೆ ಮಾಡ್ಕೋಬೋದು. ದೀರ್ಘಕಾಲದ ನಿಮ್ಮ ಕನಸು ನನಸಾಗುವಂಥ ಯೋಗ ಈ ವಾರದಲ್ಲಿದೆ. ಸಾಡೆಸಾತಿಯ ಪರ್ವದಲ್ಲಿದ್ದರೂ ಸಹ ಈ ವಾರದಲ್ಲಿ ಅದ್ಭುತವಾಗಿ ಸೂರ್ಯಚಂದ್ರರ ಅನುಗ್ರಹ, ಅದೇ ರೀತಿ ಬುಧಾನುಗ್ರಹ, ಶುಕ್ರ ಅನುಗ್ರಹ ಉತ್ತಮವಾಗಿ ನಿಮಗೆ ಲಾಭದಾಯಕವಾಗಿ ಕಂಡುಬರುತ್ತೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಆರೆಂಜ್, ಸ್ನೋ, ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಬೋದಾಗಿದೆ. ಸಂಖ್ಯೆಗಳು ನೋಡಿದರೆ 1, 2, 4, 5, 6, 1, 2, 4, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಶುಭ ಆರಂಭ. ಭಾನುವಾರ ಸೋಮವಾರ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಎಲ್ಲ ವ್ಯಾಪಾರ, ಉದ್ಯಮ, ಎಲ್ಲ ಚಟುವಟಿಕೆ ಇರ್ಬೋದು. ನಿಮ್ಮ ಇನ್ನಿತರ ಯಾವುದೇ ರೀತಿಯ ವೈಯಕ್ತಿಕ ವಿಚಾರ ಎಲ್ಲ ಸರಿಯಾಗಿರುತ್ತೆ. ಹಣದ ಖರ್ಚು ಈ 2 ದಿನಗಳಿಂದ ಭಾನುವಾರ ಸೋಮವಾರ ಹಣದ ಖರ್ಚು ಸ್ವಲ್ಪ ವಿಪರೀತವಾಗಿರುತ್ತೆ. ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಅತಿಯಾದ ಖರ್ಚುಗಳನ್ನು ನಿಯಂತ್ರಣಗೊಳಿಸೋದಾಗಲಿ ಅಥವಾ ಅನಾವಶ್ಯಕ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡೋದಾಗಲಿ ಅಥವಾ ಯಾವುದೇ ಹಣವನ್ನು ಖರ್ಚು ಮಾಡುವಾಗ ವ್ಯವಧಾನವನ್ನು ನೋಡಬೇಕು. ಆದರೆ ಆತುರದಲ್ಲಿ ಯಾವುದೇ ಖರ್ಚು ಮಾಡೋದಾಗಲಿ ಅಥವಾ ಆತುರದಲ್ಲಿ ಪಾವತಿ ಮಾಡೋದಲ್ಲ. ಕೆಲವೊಮ್ಮೆ ಈ ಖರ್ಚುಗಳು ನಿಮಗೆ ಅಪವ್ಯಯ ಅಥವಾ ದುರ್ವ್ಯಯ ಆಗ್ಬೋದು. ಅಂದರೆ ಕಳಪೆ ವಸ್ತುಗೆ ಹೆಚ್ಚಿನ ಮೌಲ್ಯ ತರುವುದಾಗಲಿ ಅಥವಾ ಯಾವುದೇ ರೀತಿಯ ಒಂದು ಉತ್ತಮ ದರ್ಜೆ ಇಲ್ಲದ ಒಂದು ವಸ್ತುವಿಗೆ ನಿಮ್ಮ ಒಂದು ಮೌಲ್ಯವನ್ನು ನೀವೇ ಸ್ವಯಂ ನಿರ್ಧಾರ ಮಾಡುವಂಥದ್ದು. ಇವೆಲ್ಲ ಕಡೆಯಿಂದ ನಿಮಗೆ ಸ್ವಲ್ಪ ಹಣಕಾಸಿನ ಅಪವ್ಯಯ ಅಥವಾ ದುರ್ವ್ಯಯ ಆಗ್ಬೋದು. 15, 16ರಲ್ಲಿ 17, 18, 19 ಈ 3 ದಿನಗಳು ಅದ್ಭುತವಾದ ಒಂದು ಸೂರ್ಯನ ಚಂದ್ರನ ಅನುಗ್ರಹ ಇರುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು. ವಾರ ಪೂರ್ತಿ ನಿಮಗೆ ಇರುವಂಥ ಸೂರ್ಯ ಅನುಗ್ರಹದಿಂದ ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ದಾಖಲೆ ಪತ್ರಗಳು ಸಂಗ್ರಹ, ಡಾಕ್ಯುಮೆಂಟೇಷನ್ಗಳು ಅಥವಾ ಭೂಮಿ ಮನೆ ಕೊಳ್ಳುವ ವಿಚಾರ ಇರ್ಬೋದು, ಯಂತ್ರ ವಾಹನ ಕೊಳ್ಳುವ ವಿಚಾರ ಭಾಳ ಅದ್ಭುತವಾದ ಫಲಗಳು ಬರ್ತವೆ. 17, 18, 19ರಂದು ಇಷ್ಟಸಿದ್ಧಿ, ಲಾಭ ವೃದ್ಧಿ ಎಲ್ಲ ಖಂಡಿತ ನಿಮಗೆ ಆಗುವಂಥದ್ದಿರುತ್ತೆ. 20, 21 ಶುಕ್ರವಾರ ಶನಿವಾರ ಸಹ ಹಾಗೆ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದ ಚಂದ್ರ 5, 10, 17, 18, 19ರಲ್ಲಿ ನಿಮಗೆ ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನು 20, 21ರಲ್ಲಿ ಲಾಭ ಸ್ಥಾನದಿಂದ ಚಂದ್ರನ ಅನುಗ್ರಹ ಆಗ್ತಾಯಿದೆ. ಸೂರ್ಯನ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುವಂಥದ್ದು. ಗುರು ಅನುಗ್ರಹ ಇರದೆ. ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ, ಶನಿ ಮಹಾತ್ಮನ ಬೆಂಬಲ ಸೇರುವ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲ ಮತ್ತು ಆಕಸ್ಮಿಕ ಧನ ಲಾಭ ಯೋಗ ಶುಕ್ರವಾರ ಶನಿವಾರದಂದು ಕಂಡುಬರುತ್ತೆ. ಅದೇ ರೀತಿ ಯಾವುದೇ ರೀತಿಯ ಈ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದಾಗ ಉದ್ಯೋಗದ ಒಂದು ಶುಭ ಸಂದೇಶವಾಗಲಿ ಅಥವಾ ಮನೆ ಭೂಮಿ ಕೊಳ್ಳುವಂಥ ಪ್ರಯತ್ನದಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದಾಗಲಿ. ಅದೇ ರೀತಿ ಯಾರು ವ್ಯಾಪಾರ, ಉದ್ಯಮ, ಕೈಗಾರಿಕೆ ಮಾಡ್ತಾರೆ ಅವರಿಗೆ ಆ ಕೈಗಾರಿಕೆ ವ್ಯಾಪಾರದಲ್ಲಿ ಹೆಚ್ಚಿನ ಆರ್ಡರ್ಗಳು ಬರೋದು, ಹೆಚ್ಚಿನ ಪ್ರಾಫಿಟ್ಗಳು ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಎಲ್ಲ ವರ್ಗದ ವೃಷಭ ರಾಶಿಯವರಿಗೆ ಈ ವಾರ ಅದ್ಭುತವಾದ ಶುಭವನ್ನು, ಸುಖವನ್ನು, ಲಾಭವನ್ನು ಕೊಡುವಂಥ ಒಂದು ಸಂಕೇತ ಇದೆ. ಸೂರ್ಯಚಂದ್ರರ ಮತ್ತು ಗುರುವಿನ ವಿಶೇಷವಾದ ಕೃಪೆ ಇರುವಂಥ ಈ ವಾರ ಆಗಿರುತ್ತೆ. ಈ ವಾರ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್, ಬ್ಲೂ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 3, 4, 5, 8 1, 2, 3, 4, 5, 8 ಎಂಬಂಥ ಸಂಖ್ಯೆ ಬಳಸ್ಬೋದು. ಷಡ್ಗ್ರಹಗಳ ಆಶೀರ್ವಾದ ಈ ವಾರ ಇದೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತದೆ. ಚಿಂತೆ ಹೆಚ್ಚಳ ಆಗುತ್ತೆ. ಆರ್ಥಿಕವಾಗಿ ಸ್ವಲ್ಪ ಅಷ್ಟು ಉತ್ತಮ ಇಲ್ಲ. ವೈಯಕ್ತಿಕವಾಗಿಯೂ ಅಷ್ಟು ಉತ್ತಮವಾದ ಫಲ ಆರಂಭದಲ್ಲಿ ಕಂಡು ಬರ್ತಾ ಇಲ್ಲ. ಭಾನುವಾರ ಸೋಮವಾರ ನಿಮಗೆ ಏನಾದರೂ ಮಾತಿನ ಚಕಮಕಿ, ಹಿರಿಯರಲ್ಲೂ ಕಿರಿಯರಲ್ಲೂ ವಿರೋಧಗಳಾಗುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ದೂರು ಕಂಪ್ಲೇಂಟ್ಗಳು ಬರುವಂಥದ್ದು, ಮಾಡುವಂಥ ವೃತ್ತಿಯಲ್ಲಿ ಸ್ವಲ್ಪ ನಿಧಾನಗತಿ, ಹಣಕಾಸಿನ ಖರ್ಚುಗಳು ಹೆಚ್ಚಳಾಗಿ ಆದಾಯ ಕೊರತೆ ಆಗುವಂಥದ್ದು ಅಥವಾ ಬರಬೇಕಾದ ಹಣ ಬಾರದೆ ವಿಳಂಬ ಆಗುವಂಥದ್ದು ಇತ್ಯಾದಿ
ಮನಸ್ಸಿಗೆ ಸ್ವಲ್ಪ ಇರಿಸು ಮುರಿಸು ಆಗುವಂತಹ ಘಟನೆ, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂತಹ ಘಟನೆಗಳು, ಮಾತಿನಲ್ಲಿ ಸ್ವಲ್ಪ ವಿವಾದಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಅಥವಾ ವ್ಯಾಪಾರ ಜಾಗದಲ್ಲೂ ಬರ್ಬೋದಾಗಿದೆ. 15-16ರಲ್ಲಿ ಮಾತು, ನಡವಳಿಕೆ, ಬಾಂಧವ್ಯ ಹಾಗೂ ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. 15-16ರಲ್ಲಿ 17-18 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ, ಹೆಚ್ಚೇನು ವ್ಯತ್ಯಾಸಗಳಿಲ್ಲ. ಅಲ್ಲಿ ಮಂಗಳವಾರ ಬುಧವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ತವೆ. ವ್ಯಾಪಾರ ಉದ್ಯಮ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. 19 ಮತ್ತು 20, 21 3 ದಿನಗಳು ನಿಮಗೆ ಅದ್ಭುತವಾಗಿ ಚಂದ್ರನ ಬೆಂಬಲ ಇರುವಂಥದ್ದು. 19, 20, 21ರಲ್ಲಿ ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ವ್ಯಾಪಾರ ಉದ್ಯಮ ಚೆನ್ನಾಗಿ ಆಗುವಂಥದ್ದು. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಏನಾದರೂ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಅದು ಸಿಗಬೇಕಾದ ಒಂದು ಲಾಭದ ಇನ್ಸೆಂಟಿವ್ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಉದ್ಯಮಿ ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಿ ಆಗುವಂಥದ್ದು. ಕೃಷಿ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಅಂತಹ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಅಥವಾ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಎಲ್ಲ ಬಂದು ನಿಮ್ಮ ಹಣಕಾಸಿನ ವ್ಯವಸ್ಥೆ ಸುವ್ಯವಸ್ಥೆ ಆಗುವಂಥದ್ದು. ಮನೆಯಲ್ಲಿ ಸಹ ಒಂದು ಉತ್ತಮ ವಾತಾವರಣ ಇರುತ್ತೆ. ಬಂಧುಗಳಲ್ಲಿ ಉತ್ತಮ ಬಾಂಧವ್ಯ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂತಹ ಸಾಧ್ಯತೆ 19, 20, 21ರಲ್ಲಿ ಬರಲಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ವಾರದ ಕೊನೆಯ 3 ದಿನಗಳಲ್ಲಿ. ಒಟ್ಟಿನಲ್ಲಿ ಈ ಮಿಥುನ ರಾಶಿಯವರಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬಂದರೂ ಕೊನೆಯ 3 ದಿನಗಳು ಅದ್ಭುತವಾಗಿ ಚಂದ್ರ ಅನುಕೂಲ, ಶುಕ್ರ ಅನುಕೂಲ ಇದ್ದ ಉತ್ತಮ ಫಲ ಆಗಲಿದೆ. ಈ ವಾರ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆ 6 ಮತ್ತು 7, 6 and 7 ಸಂಖ್ಯೆ ಬಳಸ್ಕೊಳ್ಳಿ. ಹಾಗೆಯೇ ವಾರದ ಕೊನೆಯ 3 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ನೀವು ಚಂದ್ರ ಅನುಕೂಲ ಇರುವಂಥ 19, 20, 21ರಲ್ಲಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಶುಭ ಆರಂಭ. ಆರೋಗ್ಯ, ಯಶಸ್ಸು, ಲಾಭ, ಜಯ, ಸುಖ ಇದೆ. ಸಪ್ತಮದ ಚಂದ್ರನು ನಿಮಗೆ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಲಿದ್ದಾನೆ. ರಾಶಿಯಾಧಿಪತಿಯಾದ ಚಂದ್ರನ ಅನುಕೂಲ ನಿಮಗೆ ವಿಶೇಷವಾಗಿ ಭಾನುವಾರ, ಸೋಮವಾರ ಅದ್ಭುತವಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿದ್ದರೆ, ಇನ್ನಿತರ ವಿಚಾರಗಳಿದ್ದರೆ ಈ ವಾರದಲ್ಲಿ ನೀವು ಆರಂಭದಲ್ಲಿ ಮಾಡೋದು ಭಾನುವಾರ, ಸೋಮವಾರ ಮಾಡೋದು ಉತ್ತಮ. ನಿಮಗೆ ಶುಕ್ರಾನುಕೂಲ ಜೊತೆಗೆ ಬುಧನ ಅನುಕೂಲತೆಗಳು ವಾರಪೂರ್ತಿ ಇದೆ. ಹಾಗಾಗಿ ಹಣಕಾಸು, ವ್ಯಾಪಾರ, ಉದ್ಯಮ ಇದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಭಾನುವಾರ, ಸೋಮವಾರ ಇನ್ನಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಆ ಬಳಿಕ ಮಂಗಳವಾರ, ಬುಧವಾರ ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಮಂಗಳವಾರ, ಬುಧವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹ, ವಾಗ್ವಾದ ಬರುವಂಥದ್ದು. ಹಿರಿಯರಲ್ಲೂ ಕಿರಿಯರಲ್ಲೂ ಭಿನ್ನಾಭಿಪ್ರಾಯ ಅಥವಾ ನಿಮ್ಮ ಮಕ್ಕಳು, ನಿಮ್ಮದೇ ಸೋದರರು ಅಥವಾ ನಿಮ್ಮದೇ ಸಹೋದ್ಯೋಗಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಪ್ರಯಾಣದಲ್ಲಿ ಏನಾದರೂ ನಿಮಗೆ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು. ವ್ಯಾಪಾರ ಉದ್ಯಮಿಗಳಿಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಅಚಾತುರ್ಯದ ಘಟನೆಗಳೆಲ್ಲ ಸಂಭವಿಸುವುದು. ಆ ರೀತಿ 17-18ರಲ್ಲಿ ಮಂಗಳವಾರ, ಬುಧವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಇನ್ನು ಗುರುವಾರ, ಶುಕ್ರವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಗುರುವಾರ, ಶುಕ್ರವಾರ ಸ್ವಲ್ಪ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಆದರೆ ಇಂದು ಖರ್ಚನ್ನು ನಿಯಂತ್ರಣ ಮಾಡಬೇಕು. ಅನಪೇಕ್ಷಿತ ಖರ್ಚು, ಅನಾವಶ್ಯಕ ಖರ್ಚು, ದುಂದುವೆಚ್ಚದ ಖರ್ಚು ಎಲ್ಲ ಬರ್ಬೋದು. ಅದನ್ನು ನೀವು 19, 20ರಲ್ಲಿ ನಿಯಂತ್ರಣ ಮಾಡುವಂಥದ್ದು. ಇನ್ನು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೇನು ಯಾವುದೇ ಕೊರತೆಗಳಿಲ್ಲ. ಗುರುವಾರ, ಶುಕ್ರವಾರ ಆರೋಗ್ಯ ವಿಚಾರ ತೊಂದರೆ ಇಲ್ಲ, ವ್ಯಾಪಾರ ಉದ್ಯಮ ತೊಂದರೆ ಇಲ್ಲ. ಹಣಕಾಸಿನ ನಿರ್ವಹಣೆ, ಫೈನಾನ್ಸ್ ಮ್ಯಾನೇಜ್ಮೆಂಟನ್ನು ಸ್ವಲ್ಪ ಸರಿಯಾಗಿ ಮಾಡ್ಕೋಬೇಕು. ಯಾವುದೇ ಕಷ್ಟ ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಬರುತ್ತೆ. ವಾರದ ಕೊನೆಯ ದಿನ ಶನಿವಾರ ಉತ್ತಮ ಫಲ ಇದೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ವಾರದ ಕೊನೆಯ ದಿನ ಶನಿವಾರದಂದು. ಈ ವಾರ ನೀವು ಕಟಕ ರಾಶಿಯವರು ಬಳಸುವಂಥ ಬಣ್ಣ ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 5 ಮತ್ತು 6, 5 and 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಶುಭ ಆರಂಭ. 15, 16 ಭಾನುವಾರ, ಸೋಮವಾರ ಇಷ್ಟ ಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯ ಲಕ್ಷಣಗಳಿರ್ತವೆ. ಯಾವುದೇ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಕ್ಷಿಪ್ರವಾಗಿ ಆಗಲಿವೆ. ದೂರದ ಬಂಧುಗಳಿಂದ ಏನಾದರೂ ನಿಮಗೆ ಕೊಡುಗೆ ಅಥವಾ ಬಹುಮಾನ ಇತ್ಯಾದಿಗಳ ಸಿಗುವಂಥದ್ದು. ಇನ್ನು ಯಾರು ಈ ಕೈಗಾರಿಕಾ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಅಥವಾ ಉದ್ಯಮ ಅಂದರೆ ಇಂಡಸ್ಟ್ರಿಯ ಕ್ಷೇತ್ರದಲ್ಲಿ ಇರ್ತಾರೆ ಅವರಿಗೆ ಅನೇಕ ರೀತಿಯ ಶುಭ ಕೊಡುಗೆಗಳು ಅಥವಾ ಶುಭ ವಾರ್ತೆಗಳು ಬರ್ಬೋದು. ಅದು ಯಾವುದೇ ರೀತಿಯ ಸರ್ಕಾರಿ ಮೂಲದ ಯೋಜನೆಗಳ ಲಾಭ ಎಲ್ಲ ಸಿಗುವಂಥ ಅವಕಾಶ ಇರುತ್ತೆ. 15, 16 ಭಾನುವಾರ, ಸೋಮವಾರ. ಮಂಗಳವಾರ, ಬುಧವಾರ, ಗುರುವಾರ 17, 18, 19 ನಿಮ್ಮ ಪಾಲಿಗೆ ಮತ್ತೆ ಉತ್ತಮ ದಿನ. ಇಲ್ಲಿನೂ ಉತ್ತಮ ಫಲಗಳು ಇರ್ತವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂಥ ಘಟನೆಗಳು, ದೂರದ ಬಂಧುಗಳನ್ನು, ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಸಿದ್ಧತೆ ಮಾಡುವಂಥ ಅವಕಾಶ ಅಥವಾ ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿ, ಭೋಗ ಸಾಮಗ್ರಿ ಅಂದರೆ ಲಕ್ಸುರಿ ಐಟಮ್ ಅಂತ ಹೇಳ್ತೀವಿ, ಅಂಥವೆಲ್ಲ ಕೊಳ್ಳುವಂಥದ್ದು ಅವಕಾಶ ಎಲ್ಲ ಬರುತ್ತೆ. 17, 18, 19 ಅದ್ಭುತವಾದ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು 20, 21 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 20, 21ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳಾಗುವಂಥದ್ದು. ಹಿರಿಯರಲ್ಲೂ ಕಿರಿಯರಲ್ಲೂ ಭಿನ್ನಾಭಿಪ್ರಾಯ ಬರುವಂಥದ್ದು. ಕೆಲಸ ಕಾರ್ಯಗಳು ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು. ಇವೆಲ್ಲ ಸಾಧ್ಯತೆ ಈ ಶುಕ್ರವಾರ, ಶನಿವಾರದಂದು ಕಂಡುಬರುತ್ತೆ. ಹಾಗಾಗಿ ಈ ವಾರದ ಆರಂಭದ 5 ದಿನಗಳು ಅಂದರೆ 15ರಿಂದ 19ರವರೆಗೆ ನಿಮಗೆ ಅಲ್ಲಿ ಭಾನುವಾರದಿಂದ ಶುಕ್ರವಾರದವರೆಗೂ ನಿಮಗೆ ವಿಶೇಷವಾದ ಗುರುವಾರದವರೆಗೂ ಉತ್ತಮ ಫಲನಿದೆ. ಶುಕ್ರವಾರ, ಶನಿವಾರ ಸ್ವಲ್ಪ ಮುನ್ನೆಚ್ಚರಿಕೆ ನಿಮಗೆ ಬೇಕಾಗುತ್ತೆ. ಈ ವಾರ ನೀವು ಬಳಸ್ತಕ್ಕಂಥ ಬಣ್ಣಗಳು ನೋಡಿದರೆ
ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಸ್ನೋ, ಯೆಲ್ಲೋ, ರೆಡ್ ಬಣ್ಣಗಳನ್ನು ಬಳಸ್ಬೋದು. ಸಂಖ್ಯೆಗಳು 2, 3, 9, 2, 3, 9 ಸಂಖ್ಯೆಯನ್ನು ಬಳಸ್ಬೋದು. ಗುರುವಿನ ಬೆಂಬಲ ವಾರಪೂರ್ತಿ ಇದೆ. ಮಂಗಳನ ಅನುಕೂಲತೆ ವಾರಪೂರ್ತಿ ಇದೆ. ಅಪರೂಪಕ್ಕೆ ಸಿಗುವಂಥ ಮಂಗಳನ ಬೆಂಬಲವು ನಿಮಗೆ ಭೂಮಿ ವ್ಯವಹಾರ, ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದಕ್ಕೆ ವಾರದ ಆರಂಭದ 5 ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಬೋದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಭಾನುವಾರ, ಸೋಮವಾರ ನೀವು ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬರ್ಬೋದು, ಅಡೆತಡೆಗಳು ಬರ್ಬೋದು, ಮಾತಿನ ಚಕಮಕಿ ಕಲಹ ಬರ್ಬೋದು, ಕಿರಿಯರಲ್ಲಿ ವಿರೋಧ, ಹಿರಿಯರಲ್ಲಿ ವಿರೋಧ, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಕೆಲಸದ ಜಾಗದಲ್ಲಿ ಏನಾದರೂ ನಿಮ್ಮಿಂದ ಅಚಾತುರ್ಯದ ಘಟನೆಗಳು ಇರ್ಬೋದು. ನಿಮಗೆ ಕೆಲವೊಮ್ಮೆ ಅವಮಾನಕರ ಘಟನೆಗಳು ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಹಾಗೆ ಮಾತು ನಡವಳಿಕೆ ಬಾಂಧವ್ಯನ 15, 16ರಲ್ಲಿ ಭಾನುವಾರ, ಸೋಮವಾರ ಎಚ್ಚರಿಕೆಯಿಂದ ನಿಭಾವಣೆ ಮಾಡ್ಕೋಬೇಕು. 17, 18, 19 ನಿಮ್ಮ ಪಾಲಿಗೆ ಜಯ, ಸುಖ, ಲಾಭವನ್ನು ಕೊಡುವಂಥ ದಿನ ಆಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಬೇಗನೆ ಸಿದ್ಧಿಯಾಗ್ತವೆ. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಇದೆ. ಏನಾದರೂ ಹೊಸದರ ಆರಂಭಕ್ಕೆ ನಿಮಗೆ ವಿಶೇಷವಾದ ಸಹಾಯ, ಬಂಧು ಮಿತ್ರರ ಒಂದು ಕೊಡುಗೆಗಳೆಲ್ಲ ಸಿಗುತ್ತಿರುತ್ತೆ. ಇನ್ನು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ 17, 18ರಂದು ವಿಶೇಷವಾದ ಶುಭ ಪ್ರಯತ್ನಗಳು ಸಿಗ್ತವೆ. 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ ನಿಮ್ಮ ಅಂದುಕೊಂಡಿದ್ದ ಕೆಲಸ ಕಾರ್ಯ ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ಶುಭ ಸಮಾರಂಭಗಳಲ್ಲಿ ಪರಸ್ಪರ ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶಗಳು ಬರಲಿವೆ. ಹಣದ ಹರಿವು ಬಹಳ ಉತ್ತಮವಾಗಿರುತ್ತೆ ಶುಕ್ರವಾರ, ಶನಿವಾರ. ಹಾಗಾಗಿ ವಾರದ ಕೊನೆಯ ದಿನದ ಸಹ ನಿಮಗೆ ಉತ್ತಮ ಫಲ ಶನಿವಾರ ಸಹ ನಿರೀಕ್ಷೆ ಮಾಡ್ಬೋದು. ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ನಿಮಗೆ ಸಿಗಲಿದೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಆರಂಭದ 2 ದಿನಗಳಂದರೆ ಭಾನುವಾರ, ಸೋಮವಾರ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾದರೂ ಅಲ್ಲಿ ನಿಮಗೆ ಮಂಗಳವಾರದಿಂದ ಶನಿವಾರದವರೆಗೆ 5 ದಿನಗಳು ಅದ್ಭುತವಾದ ಶುಭವನ್ನು, ಲಾಭವನ್ನು ಜೀವನಕೊಳ್ಳಿವೆ. ವಿಶೇಷವಾದ ಅಲ್ಲಿ ಚಂದ್ರನ ಅನುಗ್ರಹ ಇರುವಂಥದ್ದು, ನಿಮಗೆ ವಿಶೇಷವಾಗಿ ಅಲ್ಲಿ ಸೂರ್ಯನ ಭಗವಂತನ ಅನುಗ್ರಹ ವಾರಪೂರ್ತಿ ಇರುವಂಥದ್ದು. ಅದೇ ರೀತಿ ರಾಹುವಿನ ಬೆಂಬಲ, ಬುಧನ ಬೆಂಬಲ, ಮಂಗಳನ ಬೆಂಬಲ ನಿಮಗೆ ಅಪರೂಪದಲ್ಲಿ ಸಿಗುವಂಥದ್ದೆಲ್ಲ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಈ ವಾರ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಆರೆಂಜ್, ಸ್ನೋ, ಗ್ರೀನ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 4, 5, 1, 2, 4, 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಇಲ್ಲಿ ಆರಂಭದ ದಿನದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಅಥವಾ ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ ಕಲಹಗಳು ಬರ್ಬೋದು. ಅಥವಾ ಇತರರು ನಿಮ್ಮ ಮೇಲೆ ಏನಾದರೂ ಆರೋಪಗಳನ್ನು ಮಾಡಿದಾಗಲಿ, ನಿಮ್ಮ ವಿರುದ್ಧ ಏನಾದರೂ ಅಪರಾಧದ ಸಂಚುಗಳು ಅಥವಾ ಏನಾದರೂ ಅಪವಾದದ ಸಂಚುಗಳು ಬರುವಂಥದ್ದು, ನಿಮ್ಮ ಬಂಧುಗಳಲ್ಲಿ, ಮಿತ್ರರಲ್ಲಿ ನಿಮ್ಮ ವಿರುದ್ಧವಾದ ಚಾಡಿ ಮಾತುಗಳನ್ನು ಹೇಳಿಕೊಳ್ಳುವಂಥದ್ದು, ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಅಥವಾ ಏನಾದರೂ ಇರಿಸುಬಿರಿಸುವಂಥ ಘಟನೆಗಳು 15, 16ರಲ್ಲಿ ಜರುಗುತ್ತೆ. ಮಿತ್ರರು, ಬಂಧುಗಳು ನಿಮ್ಮ ವಿರುದ್ಧವಾಗಿರುವಂಥ ಸಾಧ್ಯತೆ, ಅಥವಾ ಇಷ್ಟು ದಿನ ನಿಮ್ಮ ಜೊತೆಗಿದ್ದಂಥ ವ್ಯಕ್ತಿಗಳು ದಿಢೀರಾಗಿ ಅವರ ಮನ ಪರಿವರ್ತನೆಯಾಗಿ ನಿಮ್ಮಿಂದ ದೂರವಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಆಘಾತ ಕೊಡುವಂಥ ಘಟನೆಗಳು 15, 16ರಲ್ಲಿ ಸಂಭವಿಸಬಹುದಾಗಿದೆ. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. 17, 18 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಕಂಡುಬರುತ್ತೆ. ಇಂದೂ ಹಾಗೆ ಅವಮಾನಕರ ಘಟನೆ, ಮಾತಿನ ಚಕಮಕಿ ಎಲ್ಲ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ನಿಧಾನಗತಿಯ ಪ್ರಗತಿ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯ ಸ್ವಲ್ಪ ನಿಧಾನಗತಿ ಆಗುವಂಥದ್ದು 17, 18ರಲ್ಲಿ ಸಾಧ್ಯತೆ ಇರುತ್ತೆ. ಆಮೇಲೆ 19, 20, 21 3 ದಿನಗಳು ನಿಮಗೆ ಉತ್ತಮವಾದ ಶುಭಫಲವನ್ನು ಕೊಡ್ತೇವೆ. ಆಗ 19, 20, 21 ಗುರುವಾರ, ಶುಕ್ರವಾರ, ಶನಿವಾರ ಯಾವುದೇ ರೀತಿಯ ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಈಡೇರಲಿವೆ. ವ್ಯಾಪಾರ, ಉದ್ಯಮ ಪ್ರಗತಿ, ಹಣಕಾಸಿನ ಚೆನ್ನಾಗುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ, ಇವೆಲ್ಲ ಸತ್ಫಲಗಳು ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ ಅಂದರೆ 19, 20, 21 ನಿಮಗೆ ಕಂಡುಬರಲಿವೆ. ತುಲಾರಾಶಿಯವರು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಯೆಲ್ಲೋ, ವೈಟ್, ಮಿಕ್ಸ್, ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 3, 6, 7, 8 3, 6, 7, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ, ಸೋಮವಾರ ಎಲ್ಲ ಇಷ್ಟಾರ್ಥಗಳು ಜರುಗುವಂಥದ್ದು. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಫಲ. ಮಹಿಳೆಯರು, ಗೃಹಿಣಿಗೆ ಸಾಮಾನ್ಯದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಕೌಟುಂಬಿಕವಾದ ಬಾಂಧವ್ಯ ಭಾಳ ಚೆನ್ನಾಗಿರುವಂಥದ್ದು. ಶುಭ ಸಮಾರಂಭ ಅಥವಾ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ 15, 16ರಲ್ಲಿ ಬರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಕಲಾ ಮಾಧ್ಯಮ, TV, ಸಿನಿಮಾ ರಂಗದವರೆಗೆ ಹೊಸ ಅವಕಾಶಗಳು ಎಂದು ನಿಮಗೆ ಅರಸಿ ಬರ್ಬೋದಾಗಿದೆ. ಇನ್ನು 17, 18 ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಮಾತಿನ ಚಕಮಕಿ, ಕಲಹ ಇತ್ಯಾದಿಗಳು, ಬಂಧುಗಳಲ್ಲಿ ಮಿತ್ರರಾಗುವಂಥದ್ದು, ಯಾವುದೇ ರೀತಿಯ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮತ್ತು ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು, ನಿಮ್ಮ ಜೊತೆಗೆ ಉತ್ತಮ ಬಾಂಧವ್ಯ ಇದ್ದಂಥವ್ರು ಇದ್ದಕ್ಕಿದ್ದಂತೆ ಯಾವುದೇ ರೀತಿ ನಿಮ್ಮಲ್ಲಿ ಸಂಶಯ ಅಥವಾ ಅನುಮಾನ ವ್ಯಕ್ತಪಡಿಸುವಂಥ ಘಟನೆ ಜರಬಹುದು. ಮನೆಯಲ್ಲಿ ಸಹ ಸ್ವಲ್ಪ ಕಲಹದ ವಾತಾವರಣ 17, 18ರಂದಲ್ಲಿ ಬರ್ಬೋದಾಗಿದೆ ಮಂಗಳವಾರ, ಬುಧವಾರ. ಆ ಬಳಿಕ ಗುರುವಾರ, ಶುಕ್ರವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ.
ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಗುರುವಾರ ಶುಕ್ರವಾರದಲ್ಲಿ ಪಾವತಿ ಪೇಮೆಂಟ್ಗಳ ಬಗ್ಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಸಂಭವಿಸುವ ಸಾಧ್ಯತೆ ಅಥವಾ ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದ ಸಹಿಗಳಿದ್ರೆ ನೀವು ಗುರುವಾರ ಶುಕ್ರವಾರದಂದು ಮಾಡೋದು ಉತ್ತಮ ಅಲ್ಲ. ಅದರಿಂದ ನೀವು ಮತ್ತೆ ಯಾವುದೇ ಸಮಸ್ಯೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ವಾರದ ಕೊನೆಯ ದಿನ ಶನಿವಾರ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಣಕಾಸಿನ ಹೊರೆ ಉತ್ತಮವಾಗಿ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ವಿಶೇಷವಾಗಿ ಕೆಲವೊಂದು ದಿನಗಳಲ್ಲಿ ಈ ಸಹಿ ಒಪ್ಪಂದ ಅಥವಾ ರಿಜಿಸ್ಟ್ರೇಷನ್ಗಳಿಗೆ ಕೆಲವೊಂದು ದಿನಗಳನ್ನು ಆಯ್ಕೆ ಮಾಡೋದು. ಆರಂಭದ ದಿನ ಒಳ್ಳೆಯದು, 15, 16 ಉತ್ತಮ ಇದೆ. ಕೊನೆಯ ದಿನ 21 ನಿಮಗೆ ಉತ್ತಮವಾದ ಆಯ್ಕೆ ಇರುತ್ತೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ವೃಶ್ಚಿಕ ರಾಶಿಯವರು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 6, 7, 9, 6, 7, 9 ಸಂಖ್ಯೆಗಳನ್ನು ಬಳಸಿಕೊಳ್ಳೋದಾಗಿದೆ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ರಾಷ್ಟ್ರಾಧಿಪತ್ಯದ ಮಂಗಳನ ಅನುಕೂಲತೆ ಉತ್ತಮವಾಗಿರುವ ಕಾರಣ ಭೂಮಿ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಯಂತ್ರೋಪಕರಣ ಕೊಳ್ಳುವಂಥದ್ದು ಅಥವಾ ಸಹಿ ಒಪ್ಪಂದ, ರಿಜಿಸ್ಟ್ರೇಷನ್ ಇತ್ಯಾದಿಗಳನ್ನ ಈ ವಾರದಲ್ಲಿ ಆಯೋಜನೆ ಮಾಡ್ಕೊಳ್ಬೋದು. ಅದರಲ್ಲೂ ವಿಶೇಷವಾಗಿ 15, 16 ಮತ್ತು 21 ಆಯೋಜನೆ ಮಾಡ್ಕೊಳ್ಬೋದು. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸು ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಭಾನುವಾರ ಸೋಮವಾರ ಸ್ವಲ್ಪ ನಷ್ಟ ಕಷ್ಟದ ಸೂಚನೆ, ಮಾತಿನ ಚಕಮಕಿಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತನುಮಾನ ಧನದ ಒಂದು ಎಚ್ಚರಿಕೆ ಧನುರಾಶಿಯವರಿಗೆ 15, 16ರಲ್ಲಿ ಬೇಕಾಗುತ್ತೆ. 17, 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಈ 3 ದಿನಗಳು ಮಂಗಳವಾರ, ಬುಧವಾರ, ಗುರುವಾರ ಇಷ್ಟಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇದೆ. ವ್ಯಾಪಾರ, ಉದ್ಯಮ, ಪ್ರಗತಿ, ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿದ್ರೆ ಇಂದು 17, 18, 19 ಮಾಡೋದು ಉತ್ತಮ. ಎಲ್ಲವೂ ಕ್ಷಿಪ್ರವಾಗಿ ಆಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಯಂತ್ರ ವಾಹನಗಳು ಕೊಳ್ಳೋದು ಸಹ ಅವಕಾಶಗಳು ಇಂದು ಕಂಡು ಬರುತ್ತೆ. ಉದ್ಯಮಿ ವ್ಯಾಪಾರಿಗಳಿಗೂ ಉತ್ತಮ, ಯುವಕರು ಸಾಧಕರಿಗೆ ಸಹ ಉತ್ತಮವಾದ ಅವಕಾಶ 17, 18, 19ರಲ್ಲಿ ಬರದೆ ಈ 3 ಶುಭ ದಿನಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಕೊನೆಯ ದಿನಗಳಲ್ಲಿ 20, 21 ಶುಕ್ರವಾರ, ಶನಿವಾರ ಮಿಶ್ರ ಫಲಗಳು ಮತ್ತೊಮ್ಮೆ ಬರ್ತವೆ. ಇಲ್ಲಿ ಆಕಸ್ಮಿಕ ಹಣ ನಷ್ಟ ಆಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಪ್ರಯತ್ನದಲ್ಲಿ ವೈಫಲ್ಯತೆಗಳು ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿ ಎಲ್ಲ ಶುಕ್ರವಾರ ಶನಿವಾರ ಜರಬಹುದು. ಹಾಗಾಗಿ ಇಲ್ಲಿ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಹಾಗಾಗಿ ವಾರದ ಮಧ್ಯದ 3 ದಿನಗಳು ನಿಮಗೆ 17, 18, 19 ಅದ್ಭುತವಾದ ಶೋಧನೆಗಳು ಬಂದಿವೆ. ಇನ್ನು ವಾರ ಪೂರ್ತಿ ಸೂರ್ಯ ಅಥವಾ ರವಿ ದೇವರ ಒಂದು ಅನುಗ್ರಹ ಇರುವ ಕಾರಣ ಯಾವುದೇ ರೀತಿಯ ಪ್ರಮುಖವಾದ ಈ ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ದಾಖಲೆ ಪತ್ರ ಸಂಗ್ರಹ ಇತ್ಯಾದಿಗಳನ್ನು ವಾರ ಪೂರ್ತಿನೂ ಆಯೋಜನೆ ಮಾಡ್ಕೊಳ್ಬೋದಾಗಿದೆ. ಈ ವಾರ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೇ, ವೈಟ್ ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 1, 3, 4, 6, 1, 3, 4, 6 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ ಸೋಮವಾರ ಇಷ್ಟಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇರುತ್ತೆ. ಆರೋಗ್ಯ ಸಹ ಉತ್ತಮವಾಗಿರುತ್ತೆ. ಮನಸ್ಥಿತಿ ಸಹ ಉತ್ತಮವಾಗಿರುತ್ತೆ. ಹಣದ ಸ್ಥಿತಿ ಅಂದರೆ ಧನ ಸಹ ನಿಮಗೆ ಉತ್ತಮವಾಗಿರುತ್ತೆ. ತನುಮಾನ ಧನದ ಉತ್ತಮ ಫಲಗಳನ್ನು ನೀವು 15, 16ರಂದು ನಿರೀಕ್ಷೆ ಮಾಡ್ಬೋದಾಗಿದೆ. ಎಲ್ಲ ನೀವು ವ್ಯಾಪಾರ ಉದ್ಯಮದವರಿಗೆ ಹೆಚ್ಚಿನ ಪ್ರಗತಿ ಬರುವಂಥದ್ದು, ಲಾಭದ ಆದಾಯ ಹೆಚ್ಚಳ ಆಗುವಂಥದ್ದು, ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು, ಬಂಧು ಮಿತ್ರರ ಮೂಲಕ ಉತ್ತಮವಾದ ಸಂದೇಶಗಳು ಸಿಗುವಂಥದ್ದು, ಹಿಂದೆ ನೀವು ಮಾಡಿದ ಪ್ರಯತ್ನಗಳ ಒಂದು ಉತ್ತಮ ಫಲ ನಿಮಗೆ ಇಂದು ಅನುಭವಕ್ಕೆ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಘಟನೆಗಳು 15, 16ರಂದು ಆಗಲಿವೆ. 17, 18 ಸಾಮಾನ್ಯ ದಿನ ಕಂಡುಬರುತ್ತೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು 17, 18ರಂದು ಸಂಭವಿಸ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು ಅಥವಾ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಸಹ ಕಾಣಿಸ್ಬೋದು 17, 18ರಲ್ಲಿ. ಆರೋಗ್ಯದ ಕಾಳಜಿ, ಹಣಕಾಸಿನ ಕಾಳಜಿ ಬೇಕಾಗುತ್ತೆ. ಇನ್ನು 20, 21 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20, 21 3 ದಿನಗಳಲ್ಲಿ ಇಷ್ಟಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇದೆ. ಗುರುವಾರ, ಶುಕ್ರವಾರ, ಶನಿವಾರ ಯಾವುದೇ ಪ್ರಯತ್ನ ನಿಮಗೆ ಸಫಲತೆ ಇರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಸಂಬಂಧಿತವಾದ ವ್ಯವಹಾರಗಳೆಲ್ಲ ಚೆನ್ನಾಗಿ ಆಗುತ್ತೆ. ಜೊತೆಗೆ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಹೆಚ್ಚಿನ ಲಾಭ ಬರುವಂತಾಗಲಿ, ಆಕಸ್ಮಿಕ ಧನ ಲಾಭ ಬರುವಂತಾಗಲಿ, ಮಿತ್ರರ ಬಂಧುಗಳ ಜೊತೆ ಉತ್ತಮ ಕಾಲ ಕಳೆಯುವಂಥ ಅವಕಾಶ 19, 20, 21ರಂದು ಬರಲಿದೆ ಮಕರದವರಿಗೆ. ಹಾಗಾಗಿ ಮಕರದವರು ಈ ಬಾರಿ ನಿಮಗೆ ವಾರದಲ್ಲಿ 5 ದಿನಗಳು ಉತ್ತಮವಾದ ಚಂದ್ರ ಅನುಗ್ರಹವಂಥ ದಿನಗಳು ಬಂದಿವೆ. 15, 16 ಮತ್ತು 19, 20, 21 ಈ 5 ದಿನಗಳನ್ನು ಗಮನಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಗ್ರೀನ್, ವೈಟ್ ಮತ್ತು ಬ್ಲೂ ಬಣ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 5, 6, 8, 2, 5, 6, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭದಲ್ಲಿ ನಿಮಗೆ ಚಂದ್ರ ಬಲದ ಕೊರತೆ ಕಂಡುಬರುತ್ತೆ. ಗುರು ಬಲದ ಅನುಕೂಲತೆ, ಶುಕ್ರನ ಅನುಕೂಲತೆ ಇದ್ದರೂ ಸಹಿತ ಅಲ್ಲಿ ದುಂದು ವೆಚ್ಚ ಆಗುವಂಥದ್ದು, ಖರ್ಚುಗಳು ಜಾಸ್ತಿ ಬರುವಂಥದ್ದು, ಆಕಸ್ಮಿಕವಾದ ಖರ್ಚುಗಳು ಬರುವಂಥದ್ದು, ಅದು ಯಾವುದೇ ರೀತಿಯ ನಿಮ್ಮ ಸಿದ್ಧತೆಗೆ ಅಲ್ಲಿ ವಿರುದ್ಧವಾದ ಘಟನೆಗಳು ಇರುವಂಥದ್ದು, ಅಥವಾ ನಿಮ್ಮ ಯೋಜನೆಗಳು ಕೆಲವೊಮ್ಮೆ ತಲೆ ಕೆಳಗಾಗುವಂಥ ಇತ್ಯಾದಿ ಮನಸ್ಸಿಗೆ ಸ್ವಲ್ಪ ಆತಂಕ ಅಥವಾ ಭಯ ಕೊಡುವಂಥ ಘಟನೆಗಳು ಜರಬಹುದು. ಆಕಸ್ಮಿಕ ಖರ್ಚುಗಳು ಬರುತ್ತೆ.
ಅಥವಾ ಅನಾರೋಗ್ಯದ ಮೂಲಕನೋ, ಆಸ್ಪತ್ರೆ ಖರ್ಚುಗಳ ಮೂಲಕ ಅಥವಾ ಯಂತ್ರ ವಾಹನ ರಿಪೇರಿ ಅಂತ ಹೀಗಾಗಿ ಯಾವುದೇ ರೀತಿಯ ನಮಗೆ ಪೂರ್ವ ಸೂಚನೆ ಇಲ್ಲದೆ ಆಕಸ್ಮಿಕವಾದ ಖರ್ಚು ವೆಚ್ಚಗಳು ಬರ್ಬೋದು. ಹಣಕಾಸಿನ ಕೊರತೆ ಎದುರಾಗಿ ಸಾಲ ಮಾಡುವಂಥ ಪ್ರಮೇಯ ಎಲ್ಲ 15-16 ಬರ್ಬೋದಾಗಿದೆ. ಹಾಗೆ ಅಷ್ಟೇನೂ ಉತ್ತಮವಾದ ಅದೃಷ್ಟ 15-16 ಇರೋದಿಲ್ಲ. ಆದರೆ 17, 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 3 ದಿನಗಳು ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಯಶಸ್ಸು, ಲಾಭ, ಜಯ, ಕೀರ್ತಿ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಯಾವುದೇ ಕ್ಷೇತ್ರದಲ್ಲಿರೋರಿಗೆ ಅವರ ಒಂದು ಕ್ಷೇತ್ರದಲ್ಲಿ ಪ್ರಗತಿ ಇರುತ್ತೆ. ಯಾವುದೇ ಸಾಹಿತ್ಯ ಕಲಾವಿದರು ಅಥವಾ ಟಿ ವಿ ಸಿನಿಮಾ ಮಾಧ್ಯಮದವರು ಅಥವಾ ಯಾವುದೇ ರೀತಿಯ ಇಂಡಸ್ಟ್ರಿಯಲ್ ವರ್ಕರ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿ ಹಾರ್ಡ್ವೇರ್ ಸಾಫ್ಟ್ವೇರ್ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಇರುವಂತಹ ಒಂದು ನೌಕರ ಅಥವಾ ಉದ್ಯೋಗ ವರ್ಗದವರಿಗೆ ಶುಭ ಸಮಾಚಾರ, ಶುಭ ವಂದನೆಗಳು ಬರುತ್ತದೆ. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಪ್ರಗತಿ ಬರುತ್ತದೋ, ಹಣಕಾಸಿನ ನೆರವು ಚೆನ್ನಾಗುತ್ತೆ, ಆರೋಗ್ಯ ಸುಧಾರಣೆ ಎಲ್ಲ ಇದೆ. ಹಾಗಾಗಿ 17, 18, 19 ನೀವು ಗಮನದಲ್ಲಿಟ್ಟುಕೊಂಡು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಒಪ್ಪಂದ ಅಥವಾ ಇನ್ನಿತರ ಯಾವುದೇ ರೀತಿಯ ಮೀಟಿಂಗ್ ಇಲ್ಲದ್ರೆ ಈ 3 ದಿನಗಳು ನಿಮಗೆ ಅದ್ಭುತವಾದ ಅದೃಷ್ಟವನ್ನು ಕೊಳ್ಳಿದೆ. ಇನ್ನು 20, 21 ಸಾಮಾನ್ಯ ದಿನ. ಇಂದು ನಷ್ಟ ಕಷ್ಟಗಳ ಸೂಚನೆ, ಅನೇಕ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಜೊತೆಗೆ ಮಾತಿನ ಚಕಮಕಿ, ವಾಗ್ವಾದಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಎಲ್ಲ ಬರ್ಬೋದು. ಹಾಗಾಗಿ ತನು ಧನದ ವಿಚಾರವಾಗಿ ಈ ಕೊನೆಯ 2 ದಿನ ಶುಕ್ರವಾರ, ಶನಿವಾರ ಮುನ್ನೆಚ್ಚರಿಕೆಯಿರಬೇಕು. ಹಾಗಾಗಿ ಈ ಒಂದು ಕುಂಭರಾಶಿಯವರಿಗೆ ವಾರದ ಮಧ್ಯದ 3 ದಿನ ಅಂದರೆ 17, 18, 19 ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ, ವೈಟ್, ಸ್ನೋ ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 3, 6 ಮತ್ತು 2, 3, 6 and 2 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಆರಂಭ ಬಹಳ ಉತ್ತಮ ಇದೆ. ಭಾನುವಾರ, ಸೋಮವಾರ ಇಷ್ಟಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇದೆ. ಹಣಕಾಸಿನ ನೆರವು ಉತ್ತಮ. ಯಂತ್ರ ವಾಹನ ಉಪಕರಣಗೊಳ್ಳುವಂಥದ್ದು, ವಸ್ತ್ರಾಭರಣಗೊಳ್ಳುವಂಥ ಅವಕಾಶ ಬರುತ್ತೆ. ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡುವಂಥ ಅವಕಾಶ, ಬಂಧು ಮಿತ್ರರಿಂದ ಸಹಾಯ ಸಿಗುವಂಥ ಅವಕಾಶ, ವ್ಯಾಪಾರ ಉದ್ಯಮವನ್ನು ಹೆಚ್ಚನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶ ಎಲ್ಲ ಬರುತ್ತೆ. ಹಾಗಾಗಿ ಅನೇಕ ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಗುರಿಯನ್ನು ಮುಟ್ಟಲಿಕ್ಕೆ ಅವಕಾಶಗಳಿವೆ. ವ್ಯಾಪಾರ ಉದ್ಯಮದವರಿಗೆ ಅವರ ಒಂದು ವ್ಯಾಪಾರ ಉದ್ಯಮವನ್ನು ಅದನ್ನು ವಿಸ್ತರಣೆ ಅಂದರೆ ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು ಬರುವಂಥದ್ದು. ಸ್ಥಳಾವಕಾಶ ಅಪೇಕ್ಷೆಯುಳ್ಳವರಿಗೆ ಸ್ಥಳಾವಕಾಶದ ಭೂಮಿಯ ಭಾಗ್ಯ ಒದಗಿ ಬರುತ್ತದೆ. ಇತ್ಯಾದಿ ಹಲವಾರು ಶುಭ ಸೂಚನೆಗಳು 15, 16ರಲ್ಲಿ ಕಂಡುಬರುತ್ತೆ. 17, 18 ಅಷ್ಟೇನು ಉತ್ತಮ ಇಲ್ಲ. 17, 18ರಲ್ಲಿ ಮಾತಿನ ಚಕಮಕಿ, ಜೊತೆಗೆ ವಾಗ್ವಾದಗಳು, ಕಲಹಗಳು ಆಗುವಂಥದ್ದು, ಹಣಕಾಸಿನ ಸಂಬಂಧಪಟ್ಟ ನಷ್ಟ ಕಷ್ಟಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬಂದು ಸುಸ್ತು, ಆಯಾಸಗಳು ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ 17, 18ರಲ್ಲಿ. ಮತ್ತು 19, 20, 21 ಮತ್ತೆ ನಿಮಗೆ 3 ದಿನಗಳು ಚಂದ್ರ ಅನುಕೂಲ ಬಂದು ಇನ್ನಷ್ಟು ಉತ್ತಮ ಫಲಗಳು 19, 20, 21ರಲ್ಲಿ ಆಗಲಿದೆ. ವ್ಯಾಪಾರ ಉದ್ಯಮ ಶಿಕ್ಷಣ ಎಲ್ಲ ಚೆನ್ನಾಗಾಗುತ್ತೆ. ಜೊತೆಗೆ ನಿಮ್ಮ ದೀರ್ಘಕಾಲದ ಹಲವಾರು ಕನಸುಗಳು ನನಸಾಗುವಂಥ ಒಂದು ಅವಕಾಶ ಬರಲಿದೆ. ದೈವಿ ಶಕ್ತಿಗಳ ಒಂದು ಆಶೀರ್ವಾದದ ಒಂದು ಕೃಪೆ ನಿಮಗೆ ಈ ವಾರದಲ್ಲಿ ಆಗಲಿವೆ. ಹಾಗಾಗಿ ಈ ಒಂದು ಮೀನರಾಶಿಯವರು ಈ ವಾರದ ಆರಂಭದ ದಿನಗಳು ಅಂದರೆ 15, 16 ಮತ್ತು ಕೊನೆಯ 3 ದಿನಗಳು ಅಂದರೆ 19, 20, 21 ಇದನ್ನು ವಿಶೇಷವಾದ ಚಂದ್ರಾನುಕೂಲದಿಂದ ನಿಮಗೆ ವಿಶೇಷವಾದ ಶುಭ ಫಲಗಳು ಆಗುವಂಥ ಅವಕಾಶ. ಹಾಗಾಗಿ ಈ 5 ದಿನಗಳನ್ನು ಅರಿತುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಮಧ್ಯದಲ್ಲಿ 18, 19, 17, 18 ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಈ ವಾರ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಾದ ಬಣ್ಣ. ಸ್ನೋ, ವೈಟ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 6, 7, 2, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಫೆಬ್ರವರಿ 15ರಿಂದ ಫೆಬ್ರವರಿ 21ರವರೆಗಿನ ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಮಹಾಶಿವರಾತ್ರಿ ಪರ್ವಕಾಲದಲ್ಲಿ ಬರುವಂಥ ಈ ವಾರದಲ್ಲಿ ತಮಗೆಲ್ಲರಿಗೂ ಭಗವಾನ್ ಶಂಕರನ ಮತ್ತು ಪಾರ್ವತಿ ಪರಮೇಶ್ವರನ ಕೃಪೆಯಿಂದ ಆಯುರಾರೋಗ್ಯ ಶಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು. ನಮಃ ಶಿವಾಯ. ಸಾಂಬ ಹರ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ. ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ.